ನಾಗೇಂದ್ರ ಅವರ ರಾಜೀನಾಮೆಗಾಗಿ 10 ದಿನದ ಕಲಾಪ ಅದನ್ನ 8 ದಿನಕ್ಕೆ ಮೊಟಕುಗೊಳಿಸಿದ ಸರ್ಕಾರ. ಯಾವುದೇ ಕ್ಷಣದಲ್ಲಾದ್ರೂ ನಾಗೇಂದ್ರ ರಾಜೀನಾಮೆ ಸಾಧ್ಯತೆ ಏನು ಅಂತ ಅಪ್ಡೇಟ್ ಬರ್ತಾ ಇದೆ. ಎನಿ ಮೊಮೆಂಟ್ ಬಿ ನಾಗೇಂದ್ರ ಮೇ ರಿಸೈನ್. ರಾಜೀನಾಮೆ ಇಂಗಿತ ವ್ಯಕ್ತಪಡಿಸಿದ್ದಾರೆ ಸಚಿವ ನಾಗೇಂದ್ರ. ಈಗಾಗಲೇ ರಂಜಿತ್ ಹೇಳ್ತಾ ಇದ್ದ ಹಾಗೆ 10 ದಿನ ಕಲಾಪ ನುಂಗಿದ್ರು, ಆದ್ರೂ ಕೂಡ ರಾಜೀನಾಮೆ ಕೊಟ್ಟಿರಲಿಲ್ಲ. ಈಗ ಡಿಕೆಶಿ ಮುಂದೆ ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಅದನ್ನು ತಪ್ಪಿಸೋದಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೊರಟಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ನಾಳೆ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಹಾಗಾಗಿ ದೆಹಲಿಯಲ್ಲೇ ನಾಗೇಂದ್ರ ರಾಜೀನಾಮೆ ಫೈನಲ್ ಆಗತ್ತಾ? ಯಾವುದೇ ಕ್ಷಣದಲ್ಲಾದರೂ ನಾಗೇಂದ್ರ ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆ ಇದೆ. ರಾಜೀನಾಮೆ ಇಂಗಿತವನ್ನ ಸಚಿವ ನಾಗೇಂದ್ರ ಅವರು ವ್ಯಕ್ತಪಡಿಸಿದ್ದಾರೆ. ಕಲಾಪದ ಸಮಯವನ್ನ ಹಾಳು ಮಾಡಿದ್ರು ಪ್ರತಿಪಕ್ಷಗಳು. ಈಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷಕ್ಕಾಗ್ತಿರುವಂತಹ ಮುಜುಗರವನ್ನು ತಪ್ಪಿಸೋದಕ್ಕೆ ನಾಗೇಂದ್ರ ಅವರೇ ಸ್ವತಃ ಯಾವುದೇ ಕ್ಷಣದಲ್ಲಾದರೂ ಕೂಡ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ನಾಗೇಂದ್ರ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಸಿಎಂ ಡಿಕೆಶಿ ಅವರ ಮುಂದೆನೆ ನಾಗೇಂದ್ರ ಅವರು ಹೇಳಿದಾರಂತೆ, ನಾನು ರಾಜೀನಾಮೆ ಕೊಡ್ತೀನಿ, ಯಾಕೆ ನಿಮ್ಗೆಲ್ಲ ಇಷ್ಟೆಲ್ಲ ಮುಜುಗರ ಅನ್ನೋ ರೀತಿಯಲ್ಲಿ ಮಾತಾಡಿದಾರಂತೆ. ಪಕ್ಷಕ್ಕೆ ಆಗ್ತಾ ಇರುವಂತಹ ಎಲ್ಲ ಮುಜುಗರವನ್ನ ತಪ್ಪಿಸೋದಕ್ಕೆ ರಾಜೀನಾಮೆಯನ್ನ ನಾಗೇಂದ್ರ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೊಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ಜೊತೆಯಲ್ಲಿ ಚರ್ಚೆ ಮಾಡಿ ತಿಳಿಸೋದಾಗಿ ಸಿಎಂ ಕೂಡ ಭರವಸೆ ನೀಡಿದ್ದಾರೆ. ಇಷ್ಟೆಲ್ಲ ಹೋರಾಟಗಳು, ಇಷ್ಟೆಲ್ಲ ಬಿಜೆಪಿಯ ಒತ್ತಡದ ನಡುವೆಯೂ ಕೂಡ ನಾಗೇಂದ್ರ ಅವರನ್ನ ಸದನದಲ್ಲಿ ರಾಜೀನಾಮೆ ಪಡೆಯಬೇಕು ಅನ್ನುವಂತ ಬಿಜೆಪಿಯ ವಿಚಾರವನ್ನ ಒಪ್ಪದೆ 10 ದಿನದ ಕಲಾಪವನ್ನ 8 ದಿನಕ್ಕೆ ಮೊಟಕುಗೊಳಿಸಿದ್ರು. ಈಗ ನಾಗೇಂದ್ರ ಅವರು ಪಕ್ಷಕ್ಕಾದಂತ ಮುಜುಗರ ಜೊತೆಗೆ ಮುಂದೆ ಯಾವುದೇ ಇದರಿಂದ ಹಿನ್ನಡೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ನಾನೇ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಇಂಗಿತವನ್ನ ಡಿಕೆ ಶಿವಕುಮಾರ್ ಅವರ ಮುಂದೆ, ಮುಖ್ಯಮಂತ್ರಿಗಳ ಮುಂದೆ ವ್ಯಕ್ತಪಡಿಸಿದ್ದಾರಂತೆ. ಇನ್ನೇನಿದ್ರು ಕೂಡ ನಾಗೇಂದ್ರ ರಾಜೀನಾಮೆಯನ್ನ ಸ್ವತಃ ತಾವೇ ಕೊಡ್ತೀವಿ ಅಂತೇಳಿ ಬಂದ್ರೆ ಡಿಕೆ ಶಿವಕುಮಾರ್ ಅವರು ಹೇಳಿದಾರಂತ, ಹೈಕಮಾಂಡ್ ಜೊತೆ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತೇಳಿ. ನಾಗೇಂದ್ರ ರಾಜೀನಾಮೆ ಕೊಡುವಂತಹ ಕಾಲ ಸನ್ನಿಹಿತವಾಗಿದೆಯಾ ಅನ್ನೋದು ಈಗ ಎದ್ದಿರುವಂತಹ ಪ್ರಶ್ನೆ. ಬಿಜೆಪಿಯವರು ಒಂದ್ ವೇಳೆ ಪಾದಯಾತ್ರೆಯೆಲ್ಲ ಮಾಡಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಾಲ್ಮೀಕಿ ಸಮುದಾಯ ಬಾಹುಳ್ಯ ಇರುವಂತ ಆ ಕ್ಷೇತ್ರಗಳಲ್ಲಿ, ಆ ಭಾಗದಲ್ಲಿ ಪಾದಯಾತ್ರೆ ಮಾಡಿದ್ರೆ ಕಾಂಗ್ರೆಸ್ಗೆ ಅದು ಹಿನ್ನಡೆ ಆಗುತ್ತೆ. ಇನ್ನು ಉಳಿದಿರೋದು ಕೇವಲ 1 ವರ್ಷಗಳು ಮಾತ್ರ ಚುನಾವಣೆಗೆ. ಇಂತಹ ಸಂದರ್ಭದಲ್ಲಿ ಇದೊಂದು ವಿಚಾರವನ್ನ ನಾವು ಸ್ಯಾಕ್ರಿಫೈಸ್ ಮಾಡದೆ ಹೋದ್ರೆ ಬಹುಶಃ ಪಕ್ಷಕ್ಕೆ ಹಿನ್ನಡೆ ಆಗ್ಬಹುದು, ಮುಂದೆ ನಮ್ಮ ಸರ್ಕಾರ ಬರೋದಕ್ಕೆ ಇದು ಕಂಟಕ ಆಗ್ಬಹುದು ಅನ್ನುವಂತ ಸೂಕ್ಷ್ಮತೆಯನ್ನ ನಾಗೇಂದ್ರ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಕಾರಣದಿಂದ ಇಂಥ ವಿಚಾರ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ.